ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಈಗಷ್ಟೇ ಬೆಂಗಳೂರು ಬಿಟ್ಟಿರುವಂತದ್ದು. ಈಗ ನಾವಿರುವಂತದ್ದು ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಏನು ರಂಗನಾಥ ಸ್ವಾಮಿ ಬೆಟ್ಟದ ಮೇಲಿರುವಂತದ್ದು. ನೀವು ನೋಡ್ತಾ ಇರ್ಬೋದು, ಬೆಟ್ಟದ ತಪ್ಪಲಲ್ಲಿ ಈಗಾಗಲೇ ಜೆಸಿಬಿಗಳಿರ್ಬೋದು, ಟಿಪ್ಪರ್ಗಳಿರ್ಬೋದು ಕೆಲಸ ನಿರ್ವಹಿಸ್ತಾ ಇದೆ. ಅಂದ್ರೆ ಚೆನ್ನಮ್ಮನವರ ಅಂತಿಮ ಸಂಸ್ಕಾರಕ್ಕೆ ಈಗ ಬಹುತೇಕ ಎಲ್ಲಾ ರೀತಿಯ ಸಿದ್ಧತೆಗಳು ಮತ್ತೆ ಅಲ್ಲಿ ಏನು ಕೆಲಸಗಳಾಗಬೇಕು ಎಲ್ಲವನ್ನು ಕೂಡ ತ್ವರಿತಗತಿಯಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ಥಳಕ್ಕೆ ಖುದ್ದು ಮಾಜಿ ಸಚಿವರಾದಂತಹ ರೇವಣ್ಣ ಸ್ಥಳಕ್ಕೆ ಭೇಟಿ ಕೊಟ್ಟರು. ಅದಲ್ಲದೆ ಹಾಸನ ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಮತ್ತೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಏನು ಬಾಲಕೃಷ್ಣ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಸ್ಥಳಕ್ಕೆ ಬಂದ್ರು, ಸ್ಥಳ ಪರಿಶೀಲನೆ ಮಾಡಿದ್ರು. ಮತ್ತೆ ನಿನ್ನೆ ರಾತ್ರಿನೂ ಕೂಡ ಏನು ಈ ಸ್ಥಳ ನೀವು ನೋಡ್ತಾ ಇದ್ರೆ ಇದೇ ಸ್ಥಳಕ್ಕೆ ಮಾಜಿ ಸಚಿವ ರೇವಣ್ಣನು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಇದೇ ಜಾಗದಲ್ಲಿ ತನ್ನ ತಾಯಿಯ ಅಂತಿಮ ಸಂಸ್ಕಾರವನ್ನು ಶವ ಸಂಸ್ಕಾರವನ್ನು ಏನು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಕೂಡ ಸ್ಥಳವನ್ನ ನಿಗದಿ ಮಾಡಿದ್ರು. ಮತ್ತೆ ಇನ್ನೊಂದ್ ಕಡೆ ನೀವು ನೋಡ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ದೇವೇಗೌಡರು ಹುಟ್ಟೂರಾದಂತ ಹರದನಹಳ್ಳಿ ಈಶ್ವರನ ದೇವಸ್ಥಾನ ಕೂಡ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಎಡಭಾಗದಲ್ಲಿ ಹರದನಹಳ್ಳಿ ಈಶ್ವರನ ದೇವಸ್ಥಾನ. ಇಲ್ಲೂ ಅಷ್ಟೇ ದೇವೇಗೌಡರು ತಮ್ಮ ಬಾಲ್ಯದಿಂದಲೂ ಕೂಡ ಹರದನಹಳ್ಳಿ ಈಶ್ವರನ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಅಲ್ಲಿ ತನ್ನ ತಂದೆ ಮತ್ತೆ ತಾಯಿಯೊಂದಿಗೆ ಬಂದು ಅಲ್ಲೂ ಕೂಡ ವಿಶೇಷವಾದ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ರು. ಇದಲ್ಲದೆ ನೀನು ನಮ್ಮ ಬಲಭಾಗದಲ್ಲಿ ನೋಡ್ಬೋದು, ಬಲಭಾಗದಲ್ಲಿ ಏನು ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟ, ಈ ಬೆಟ್ಟದಲ್ಲೂ ಕೂಡ ರಂಗನಾಥ ಸ್ವಾಮಿ ದೇವಾಲಯ ಇದೆ. ಅಲ್ಲೂ ಕೂಡ ವಿಶೇಷವಾದ ಪೂಜೆಯನ್ನ ದೇವೇಗೌಡರು ಸಲ್ಲಿಸ್ತಾ ಇದ್ರು. ತಮ್ಮ ತಂದೆ ಮತ್ತೆ ತಮ್ಮ ತಾಯಿಯೊಂದಿಗೆ ತಮ್ಮ ಸಹೋದರರೊಂದಿಗೆ ಕೂಡ ಅಲ್ಲೂ ಕೂಡ ರಂಗನಾಥ ಸ್ವಾಮಿ ಬೆಟ್ಟಕ್ಕೂ ಕೂಡ ಬರ್ತಾ ಇದ್ರು. ಒಟ್ಟಿನಲ್ಲಿ ಅಪಾರವಾದ ದೈವ ಭಕ್ತಿ ಮತ್ತೆ ದೇವರ ಮೇಲೆ ನಂಬಿಕೆ ಇಟ್ಟಂತ ಕುಟುಂಬ ದೇವೇಗೌಡರ ಕುಟುಂಬ. ಅದಕ್ಕೆ ಪೂರಕವಾಗಿ ಚೆನ್ನಮ್ಮನು ಕೂಡ ಅಪಾರ ದೈವ ಭಕ್ತಿ. ಪ್ರತಿದಿನ ಸುಮಾರು 8 ರಿಂದ 10 ಗಂಟೆ ಕಾಲ ದೇವರಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ಸಹ ಮಾಡ್ತಾ ಇತ್ತು. ತನ್ನ ಕುಟುಂಬ ಸೇರಿದಂತೆ ಜಿಲ್ಲೆ ಮತ್ತೆ ರಾಜ್ಯ ಜನರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಬೇಡಿಕೆಯನ್ನ ಮತ್ತೆ ದೇವರಲ್ಲಿ ಬೇಡ್ಕೊಂತಾ ಇದ್ದಂತ ಕೂಡ ಅವ್ರಿಗೆ ಬೇಕಾದಂತ ಕುಟುಂಬ ವರ್ಗದವ್ರು ಇರ್ಬೋದು ಮತ್ತೆ ಸಂಬಂಧಿಕರು ಎಲ್ಲರೂ ಕೂಡ ಇದೇ ಮಾತನ್ನ ಹೇಳ್ತಾ ಇರ್ತದ್ದು. ಇನ್ನು ಕೆಲವು ಕ್ಷಣದಲ್ಲಿ ಅಂದ್ರೆ ಕೆಲವೇ ಹೊತ್ತಿನಲ್ಲಿ ಏನು ಚೆನ್ನಮ್ಮನವರ ಪಾರ್ಥಿವ ಶರೀರ ಹಾಸನ ಜಿಲ್ಲೆಯ ಗಡಿಭಾಗ ತಲುಪತ್ತೆ. ತದನಂತರ ಚನ್ನರಾಯಪಟ್ಟಣದ ಹಿರಿಸಾವಿ ಮೂಲಕ ಚನ್ನರಾಯಪಟ್ಟಣಕ್ಕೆ ಬರುತ್ತೆ. ಚನ್ನರಾಯಪಟ್ಟಣದಿಂದ ನಂತರ ಹಾಸನ ತಾಲೂಕು ಬಂದ ನಂತರ ಹಾಸನದಿಂದ ಡೈರಿ ಸರ್ಕಲ್ ಎನ್ಆರ್ ಸರ್ಕಲ್ ಬರುತ್ತೆ. ಆ ಎನ್ಆರ್ ಸರ್ಕಲ್ ನಂತರ ಮೊಸಳೆ ಹೊಸಳಿಗೆ ಬರುತ್ತೆ. ಮೊಸಳೆ ಹೊಸಳಿಯಿಂದ ಮತ್ತೆ ಹೊಳೆನರಸೀಪುರದ ದೇವೇಗೌಡರ ಮನೆಗೆ ಹೋಗುತ್ತೆ. ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿದ್ದಾರೆ. ಅದಾದ ನಂತರ ನೀವೇನ್ ನನ್ನ ಹಿಂಬದಿ ನೋಡಿದೀರಾ, ಇಲ್ಲಿ ಸೋಮವಾರದ ನಂತರ ಇದೇ ಜಾಗದಲ್ಲಿ ಚೆನ್ನಮ್ಮನವರ ಏನು ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಈಗಾಗಲೇ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುತ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಮಾವಿನಕೆರೆ ಬೆಟ್ಟ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಮಾವಿನಕೆರೆ ಬೆಟ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.